ಹಾಯ್ ಹಲೋ ನಮಸ್ಕಾರ. ತ್ರಿಯಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಕರಿ. ಮೊದಲು ಚಿಕನಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಮೆಣಸಿನ ಪೌಡರ್, ಸ್ವಲ್ಪ ಮೊಸರು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಬದಿಗಿಟ್ಕೊಳ್ಳಿ. ಈಗ ಮಸಾಲೆ ರುಬ್ಬಲಿಕ್ಕೆ ತಯಾರಿ ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 1 ಸ್ಪೂನ್ ಬಡೆಸೊಪ್ಪು, 2 ಲವಂಗ, 1 ಏಲಕ್ಕಿ, 1 ತುಂಡು ಚಕ್ಕೆ. ಈಗ ದೊಡ್ಡ ಗಾತ್ರದ ಹೆಚ್ಚಿಟ್ಟುಕೊಂಡಿರೋ 1 ಈರುಳ್ಳಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಈಗ 1 ದೊಡ್ಡ ಗಾತ್ರದ ಹೆಚ್ಚಿಟ್ಟುಕೊಂಡಿರುವ ಟೊಮೆಟೊ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಬೇಕದು ಒಟ್ಟಿಗೆ ಎಲ್ಲನೂ. ಈಗ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇವಾಗ 1/2 ಸ್ಪೂನ್ ಅರಿಶಿನ ಪೌಡರ್, 3 ಸ್ಪೂನ್ ಕೊತ್ತಂಬರಿ ಪೌಡರ್, ಒಂದೂವರೆ ಸ್ಪೂನ್ ಮೆಣಸಿನ ಪೌಡರ್. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬಹುದು. ನಾನಿಲ್ಲಿ 1.5 ಸ್ಪೂನ್ ತಗೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಹಾಕಿ 1 ಕಪ್ಪಷ್ಟು ಕಾಯಿ ತುರಿ, ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಂಡು ಬರುವ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು. ಒಂದು ದೊಡ್ಡ ಟೊಮೆಟೊ, ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇವು, ಈಗ ಮೊದಲೇ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಲ್ಲ ಚಿಕನ್, ಅದನ್ನ ಹಾಕುವ. ಸ್ವಲ್ಪ ಉಪ್ಪು, ಮ್ಯಾರಿನೇಟ್ ಮಾಡಿಕೊಂಡಿರುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ ನಾವು, ನೋಡ್ಕೊಂಡು ಹಾಕಿದ್ವಿ ಸ್ವಲ್ಪ ಉಪ್ಪು. ಈಗ ಮುಚ್ಚಳ ಮುಚ್ಚಿ
ಈಗ ಸ್ವಲ್ಪ ಬೆಂದಿದೆ ಚಿಕನ್. ಈಗ ಮಸಾಲೆ ಜೊತೆ ಬೇಯಬೇಕು. ಈಗ ಮಸಾಲೆ ಹಾಕುವ. ಈಗ ಮಿಕ್ಸ್ ಮಾಡಿ ಸರಿ. ಮಸಾಲೆ ಜೊತೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಕುದಿ ಬರ್ತಿದೆ ನೋಡಿ. ಈಗ ಚಿಕನ್ ಸಾರು ರೆಡಿಯಾಗಿದೆ. ಈಗ ಸರ್ವ್ ಮಾಡುವ. ನಮ್ಮ ಚಿಕನ್ ಕರಿ ರೆಡಿಯಾಗಿದೆ ನೋಡಿ. ಅನ್ನದ ಜೊತೆ ಇಡ್ಲಿ, ಚಪಾತಿ, ರೊಟ್ಟಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು.